ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು IRCTC ರಿಜಿಸ್ಟ್ರೇಷನ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ಅಂದರೆ IRCTCದು ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದನ್ನು ಕೊನೆವರೆಗೂ ನೋಡಿ. ಓಕೆ, ನಾನು ಇವಾಗ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಮೊಬೈಲ್ನಲ್ಲೇ ಮಾಡ್ಕೋಬೋದು. ನಾನು ಯಾವ ಥರ ಮಾಡ್ತೀನೋ ನೀವು ಬೇಕಂದ್ರೆ ಅದೇ ಥರನೇ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಇದು ಸೈಡ್ ಸ್ಕ್ರೀನ್ ಆನ್ ಮಾಡಿದ್ದೀನಿ. ಓಕೆ, ಇವಾಗ ನಾನಲ್ಲಿ ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ IRCTC ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ವೆಬ್ಸೈಟ್ ಏನೇ ಬಂತು IRCTC.co.in ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆ, ಇಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಪ್ರೊಫೈಲ್ ಅಂತ ಕಾಣ್ತಾ ಇದೆಯಲ್ಲ, ಆ ಪ್ರೊಫೈಲ್ ಮೇಲೆ ನೀವು ಟಚ್ ಕೊಡ್ಬೇಕು. ಓಕೆ, ಟಚ್ ಕೊಟ್ಟ ಮೇಲೆ ನೀವಲ್ಲಿ ಕೇಳ್ತಾ ಇದೆ ನೋಡಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತೇಳಿ. ನಿಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಅಂತಿಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರೆ ಕೆಳಗಡೆ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದ್ಮೇಲೆ ನಿಮಗೆ ಒಂದು ಪರ್ಮಿಷನ್ ಕೇಳುತ್ತೆ. ಓಕೆ ಅಂತ ಕೊಡಿ. ಇವಾಗ ಎಕ್ಸಾಂಪಲ್ ನನ್ನ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು ನಾನು ಇವಾಗ ಪ್ರಕಾಶ್ ಅಂತ ಇವಾಗ ಟೈಪ್ ಮಾಡ್ಕೊತೀನಿ. ಓಕೆ, ಟೈಪ್ ಮಾಡ್ಕೊಂಡು ಈಗ ಕಂಟಿನ್ಯೂ ಕೊಡ್ತೀನಿ. ಅಲ್ಲಿ ನೋಡಿ ಯೂಸರ್ ನೇಮ್ ನಾಟ್ ಅವೈಲಬಲ್, ಯಾಕಂದ್ರೆ ಆಲ್ರೆಡಿ ನಾನು ಆ ಪ್ರಕಾಶ್ ನೇಮ್ ಅಲ್ಲಿ IRCTC ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಆ ಒಂದು ಐಡಿಲಿ. ಇದೇ ತರ ನಿಮ್ಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತೋರಿಸ್ತಾ ಇರೋದು. ಸೊ ನೀವೇನ್ ಮಾಡ್ಬೇಕಲ್ಲಿ, ಇವಾಗ ನಾನು ನೋಡಿ ಅಲ್ಲಿ ಪ್ರಕಾಶ್ ಕನ್ನಡಿಗ ಅಂತ ಹಾಕೋತೀನಿ. ಪ್ರಕಾಶ್ ಕನ್ನಡಿಗ ಕೊಟ್ಟು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಪ್ರಕಾಶ್ ಗೌಡ ಅಂತ ಹಾಕ್ತೀನಿ. ಇಲ್ಲಿ ನೋಡ್ಬೋದು ಅಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ. ಪ್ರಕಾಶ್ ಕನ್ನಡಿಗ ಅಂತ ಹಾಕ್ತೆ, ಪ್ರಕಾಶ್ ಗೌಡ ಅಂತ ಹಾಕ್ತೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಈಗ ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ತರ ಅಂತ ಹೇಳ್ಬಿಟ್ರೆ, ನೀವು ಸಿಂಪಲ್ ಆಗಿ ಬರೀ ಈಗ ಮೊಬೈಲ್ ನಂಬರ್ ಇಡ್ತೀರಾ ಅಥವಾ ಬರೀ ಏನಾದ್ರು ಸಂಖ್ಯೆಗಳು ಇಡ್ತೀರಾ, ಆ ತರ ಇಡಬಾರ್ದು. ಏನಾದ್ರು ಈಗ ಒಂದ್ಸಲಿ 2864 ಆ ತರ 4 ನಂಬರ್ ಪ್ಲಸ್ ಇವನ್ನ ಸ್ಪೆಷಲ್ ವರ್ಡ್ಗಳು ಇರ್ತಾವಲ್ಲ, @ ಅದೆಲ್ಲ ಇರ್ತಾವಲ್ಲ, ಆ ತರನ ಒಂದು ಯೂಸ್ ಮಾಡ್ಕೋಬೇಕು. ಅದಾದ್ಮೇಲೆ ಬಿಗ್ ಲೆಟರ್ ಒಂದು ಸ್ಮಾಲ್ ಲೆಟರ್ ಒಂದು ಕಂಪಲ್ಸರಿ ಇರಲೇಬೇಕು. ಅವಾಗ ನಿಮ್ಗೆ ಸ್ಟ್ರಾಂಗ್ ಪಾಸ್ವರ್ಡ್ ತರ ಇದಾಗುತ್ತೆ. ಇಲ್ಲ ಅದನ್ನ ನೀವು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದ್ಸಲ ಪಾಸ್ವರ್ಡ್ ಹೊಡಿತಾನೆ ಇರ್ತಾರೆ, ಆಗ್ತಾನೆ ಇರಲ್ಲ. ಸೊ ಅದಕ್ಕೋಸ್ಕರ ಮುಂಚೆನೆ ಹೇಳ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ ನಾನೊಂದು ಪಾಸ್ವರ್ಡ್ ಹೊಡಿತೀನಿ, ಬಟ್ ನಿಮ್ಗೆ ತೋರ್ಸಕ್ಕೋಸ್ಕರ ಈ ಪಾಸ್ವರ್ಡ್ ಹೊಡಿತೀನಿ, ಬಟ್ ನಾನು ಆ ಪಾಸ್ವರ್ಡ್ನೇ ಇಡಲ್ಲ. ಓಕೆ, ಇವಾಗ ನೀವು ಅಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾನು ಸುಮ್ಮನೆ ಇವಾಗ ಫಸ್ಟ್ ಬಂದ್ಬಿಟ್ಟು 2684 @ ಮತ್ತೆ ನಾನು ಬಿಗ್ ಲೆಟರ್ P ಮತ್ತೆ ಸ್ಮಾಲ್ ಲೆಟರ್ RKAASH ಅಂತ ಹೊಡಿತೀನಿ. ಅಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲಾನು ಗ್ರೀನ್ ಬಂತು. ಓಕೆ, ಈ ಪಾಸ್ವರ್ಡ್ ನ ನೀವು ನಿಮ್ಗೆ ಏನ್ ಬೇಕು ಅದನ್ನ ಎಂಟರ್ ಮಾಡ್ಕೊಳ್ಳಿ. ನಾನು ಇವಾಗ ಹೇಳಿದ್ದೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಾನು ಅದನ್ನ ಚೇಂಜ್ ಮಾಡ್ಕೋತೀನಿ. ಓಕೆ, ಪಾಸ್ವರ್ಡ್ ನ ಎಂಟರ್ ಮಾಡಿದ್ಮೇಲೆ ಈಗ ಇಲ್ಲಿ ಬಂದ್ಬಿಟ್ಟು ಇಮೇಲ್ ಅಂತ ಇದೆಯಲ್ಲ, ಈ ಒಂದು ಇಮೇಲ್ ನಿಮ್ಗೆ ಒರಿಜಿನಲ್ ಪರ್ಮನೆಂಟ್ ಆಗಿ ಯಾವ ಒಂದು ಇಮೇಲ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕೊಳ್ರಿ. ಯಾಕಂದ್ರೆ ಕೆಲವೊಂದ್ಸಲ ಐಡಿನೂ ಮರ್ತೋಗಿರ್ತಾರೆ, ಕೆಲವೊಂದ್ಸಲ ಪಾಸ್ವರ್ಡ್ ನ ಮರ್ತೋಗಿರ್ತಾರ. ಅದು ID ಮತ್ತೆ ಪಾಸ್ವರ್ಡ್ ನ ಪದೇ ಪದೇ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ನೀವೇನ್ ಮೇಲ್ ID ಹಾಕಿರ್ತೀರೋ ಅದನ್ನೇ ಕೊಡಿ. ಏನ್ ಪರ್ಮನೆಂಟ್ ಆಗಿ ಯೂಸ್ ಮಾಡ್ತೀರಾ ಆ ಒಂದು ಮೇಲ್ ID ಹಾಕಿದ್ರೆ ID ಮರ್ತೋಗಿದ್ರೆ ಪಾಸ್ವರ್ಡ್ ಮರ್ತೋಗಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಫರ್ಗಟ್ ID ಅಥವಾ ಫರ್ಗಟ್ ಪಾಸ್ವರ್ಡ್ ಅಂತ ಕೊಟ್ರೆ ನಿಮ್ಮ ಒಂದು ಮೇಲ್ಗೆ ಅದು ID ಮತ್ತೆ ಪಾಸ್ವರ್ಡ್ ಆಗುತ್ತೆ. ಸೊ ರಿಕವರಿ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಅದಾದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ಇದು ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಅಷ್ಟೇನೆ OTP ಕನ್ಫರ್ಮೇಶನ್ಗೋಸ್ಕರ OTP ಬೇಕಾಗುತ್ತೆ. ಇದನ್ನು ಪರ್ಮನೆಂಟ್ ಆಗಿ ಏನು ಮೊಬೈಲ್ ನಂಬರ್ ಯೂಸ್ ಮಾಡ್ತೀರೋ ಆ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಇದೆಯಲ್ಲ, ಅಲ್ಲಿ ನೀವು ಎಂಟರ್ ಮಾಡ್ಕೋಬೇಕು. ಅದೆಲ್ಲ ಎಂಟರ್ ಮಾಡಿದ್ಮೇಲೆ ನೀವು ಇದನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸರಿನಾ? ಓಕೆ, ಎಂಟರ್ ಮಾಡಿದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್, ಮೇಲ್ ID ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಸಬ್ಮಿಟ್ ಅಂತ ಕೊಡಬೇಕು. ಇದು ಫಸ್ಟ್ ಆಪ್ಷನ್ ಅಂದ್ರೆ ಫಸ್ಟ್ ಪೇಜ್. ಓಕೆ, ಈಗ ನೆಕ್ಸ್ಟ್ ಪೇಜ್ ಯಾವ ತರ ಓಪನ್, ಸಬ್ಮಿಟ್ ಅಂತ ಕೊಟ್ಮೇಲೆ ನೆಕ್ಸ್ಟ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಓಕೆ, ಅಲ್ಲಿ ಪ್ರೊಸೀಡ್ ಅಂತ ಕೊಟ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಎಂಟರ್ OTP ಅಂತ ಕೇಳುತ್ತೆ. ನೀವೇನ್ ಮೇಲ್ ಐಡಿಗೆ ಕೊಟ್ಟಿರ್ತೀರೋ, ಏನ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದ್ರದ್ದು ಇಲ್ಲಿ OTP ಬಂದಿರುತ್ತೆ. OTP ನ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ಮೇಲ್ ಐಡಿಗೆ ಮತ್ತೆ ಮೊಬೈಲ್ ನಂಬರ್ಗೆ ಏನು OTP ಬಂದಿದೆಯೋ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ಅದಾದ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವೆರಿಫೈ ಇಮೇಲ್ ಅಂಡ್ ಮೊಬೈಲ್ ವಿತ್ OTP ಅಂತ ಇದೆ, ಅದನ್ನ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ವೆಲ್ಕಮ್ ಪ್ರಕಾಶ್ ಗೌಡ, ಯುವರ್ IRCTC ID ಹ್ಯಾಸ್ ಬೀನ್ ಕ್ರಿಯೇಟೆಡ್ ಸಕ್ಸೆಸ್ಫುಲಿ, ಪ್ಲೀಸ್ ಕಂಟಿನ್ಯೂ ಟು ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂಡ್ ಯೂಸ್ IRCTC ಟಿಕೆಟಿಂಗ್ ಸರ್ವಿಸಸ್ ಅಂತ ಇದೆ. ಓಕೆ, ಅಲ್ಲಿ ವಿಲ್ ಡೂ ಇಟ್ ಲೇಟರ್ ಅಂತಾದ್ರೂ ಕೊಟ್ಕೋಬಹುದು. ನೀವು ಟಿಕೆಟ್ ಕಂಟಿನ್ಯೂ ಬುಕ್ ಮಾಡ್ಕೋಬಹುದು.
ಇಲ್ಲ ಕಂಟಿನ್ಯೂ ಅಂತಾನೆ ಕೊಡಿ. ಇವಾಗ ಒಂದೇ ಸಲ ಕ್ರಿಯೇಟ್ ಮಾಡ್ಕೊಂಡು ಮುಗಿಸ್ಕೊಬಿಡೋಣ. ಓಕೆ, ಅಲ್ಲಿ ಏನಿಲ್ಲ ಡೀಟೇಲ್ಸ್ ಕೇಳುತ್ತೆ. ಓಕೆ, ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಮೇಲ ಫಿಮೇಲ ಅಥವಾ ಟ್ರಾನ್ಸ್ಲೇಟರ್ ಅಂತ ಇಲ್ಲಿ ಮೇಲ್ ಅಂತ ಹಾಕಿ ಅಲ್ಲಿ. ಓಕೆ, ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆಯೋ ಅಲ್ಲಿ ಡೇಟ್ ಆಫ್ ಬರ್ತ್ ನ ಈಗ ಎಂಟರ್ ಮಾಡ್ಕೊಳ್ಳಿ. ಓಕೆ, ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿದ್ಮೇಲೆ ಒಂದ್ ನಿಮಿಷ ನಾನು ಮಂತ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಡೇಟ್ ಆಫ್ ಬರ್ತ್ ಆದ್ಮೇಲೆ ನಿಮ್ಮ ಒಂದು ಅಡ್ರೆಸ್ ನ ಎಂಟರ್ ಮಾಡಿ. ಅಲ್ಲಿ ಅಡ್ರೆಸ್ ಇದೆಯಲ್ಲ, ಅಡ್ರೆಸ್ 1 ಅಡ್ರೆಸ್ 2 ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಅಡ್ರೆಸ್ ನ ಎಂಟರ್ ಮಾಡ್ಕೊಳ್ಳಿ. ನೀವೇನು ದಾವಣಗೆರೆನೋ, ಚಿತ್ರದುರ್ಗನೋ, ಬೆಂಗಳೂರು, ಹಾಸನ, ತುಮಕೂರು, ಇಲ್ಲಾಂದ್ರೆ ಮಂಡ್ಯ, ಮೈಸೂರು ಆ ಕಡೆ ಎಲ್ಲ ಯಾವ್ದಾಗಿರ್ಬೋದು ಅದನ್ನೆಲ್ಲ ನೀವು ಅಡ್ರೆಸ್ ನ ಎಂಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಿನ್ ಕೋಡ್ ಇವಾಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಯಾವ್ದೋ ಒಂದು ಏರಿಯಾದಲ್ಲಿ ಇದ್ರೆ ಎಲೆಕ್ಟ್ರಾನಿಕ್ ಸಿಟಿ ಆಗಿದ್ರೆ 560100, ಈ ಕಡೆ ಸುಂಕದಕಟ್ಟೆ ಆಗಿದ್ರೆ 560099 ಇಲ್ಲ 91 ಆ ತರ ಇರುತ್ತೆ. ಓಕೆ, ಅದು ಪಿನ್ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಲೆಕ್ಟ್ ಸಿಟಿ ಅಂತ ಇರುತ್ತೆ. ನೀವು ಸೆಲೆಕ್ಟ್ ಸಿಟಿ ಅಂತಂದ್ರೆ ನೀವೇನು ಜಿಲ್ಲೆಯಲ್ಲಿ ಇದ್ರೆ, ಎಕ್ಸಾಂಪಲ್ ತುಮಕೂರು ಜಿಲ್ಲೆಯಲ್ಲಿ ಇದ್ರೆ ತುಮಕೂರು ಹಾಕೋಬೇಕು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ರೆ ಚಿತ್ರದುರ್ಗ, ಆ ತರ ಜಿಲ್ಲೆ ಹಾಕೊಳ್ಳಿ. ಬೆಂಗಳೂರು ಇದ್ರೆ ಬೆಂಗಳೂರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ. ಆಮೇಲೆ ಸೆಲೆಕ್ಟ್ ಪೋಸ್ಟ್ ಆಫೀಸ್ ಅಂತ ಇದೆಯಲ್ಲ, ಪೋಸ್ಟ್ ಆಫೀಸು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು. ನಿಮ್ಮ ಒಂದು ಹೋಬಳಿ ಮಟ್ಟಕ್ಕೆ ಅಂದ್ರೆ ನಿಮ್ಮ ಊರಿಗೆ ಯಾವ್ದು ಪೋಸ್ಟ್ ಆಫೀಸ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇನ್ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಬಾಕ್ಸ್ ತರ ಇದೆಯಲ್ಲ, ಅಲ್ಲಿ ಆರೋ ಮಾರ್ಕ್ ಅದ್ರ ಮೇಲೆ ಟಚ್ ಮಾಡ್ಬೇಕು. ಈ ತರ ರೈಟ್ ಆರೋ ಮಾರ್ಕ್ ಬರಬೇಕು. ಅದಾದ್ಮೇಲೆ ಕೆಳಗಡೆ ಇದು ಪೂರ್ತಿ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನೀವು ಸಬ್ಮಿಟ್ ಅಂತ ಕೊಡಬೇಕು. ಓಕೆ, ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡಿ, ಕಂಗ್ರಾಚುಲೇಷನ್, ಯುವರ್ ಯೂಸರ್ ಪ್ರೊಫೈಲ್ ಇಸ್ ಕಂಪ್ಲೀಟ್ ನೌ, ಕ್ಲಿಕ್ ಓಕೆ, ಯೂಸ್ IRCTC ಇ ಟಿಕೆಟಿಂಗ್ ಸರ್ವಿಸಸ್ ಅಂಡ್ ಬುಕ್ ರೈಲ್ ಟಿಕೆಟ್ಸ್ ಆನ್ಲೈನ್ ಅಂತ ಬರುತ್ತೆ. ಅದಾದ್ಮೇಲೆ ಅಲ್ಲಿ ಓಕೆ ಕೊಡಿ. ಓಕೆ, ಇಷ್ಟೇನೆ ನೀವು ಮಾಡ್ಬೇಕಾಗಿರೋದು. ಒಂದು IRCTC ನ ಕ್ರಿಯೇಟ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ, ಅದು ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದಾದ್ಮೇಲೆ ನೀವು IRCTC ಟಿಕೆಟ್ ನ ಬುಕ್ ಮಾಡೋದು ಯಾವ ತರ ಅಥವಾ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಿದೀನಿ. ನೀವು ಹೋಗಿ ಅಲ್ಲಿ ನೋಡ್ಕೋಬಹುದು ಯಾವ ತರ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.